ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 2019ರಲ್ಲಿ 27 ಕ್ಷೇತ್ರದ ಕವರೇಜ್ ಆಗಿರಲಿಲ್ಲ ಯಾವ ಮೀಡಿಯಾದಿಂದ ಕೂಡ. ಯಾಕಂದರೆ ಎಲ್ಲ ಮಂಡ್ಯದಲ್ಲೇ ಇತ್ತು ಕ್ಯಾಮರಾಗಳೆಲ್ಲ. ಈ ಬಾರಿ ಮತ್ತೆ ಮಂಡ್ಯಕ್ಕೆ ಹೋಗುತ್ತಾ ಅನ್ನುವಂಥ ಡೌಟ್ ಶುರುವಾಗಿದೆ. ಯಾಕಂದರೆ ಒಂದು ಕಡೆ ಸುಮಲತಾ ಅವರ ಹೆಸರು, ಮತ್ತೊಂದು ಕಡೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಲೋಕಸಭಾ ಸ್ಪರ್ಧೆ ಕುರಿತು ಚರ್ಚೆಗಳು ಆರಂಭಗೊಂಡಿದೆ. ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಬಳಿಕ ಮಂಡ್ಯ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತು JDS ವಲಯದಲ್ಲಿ ಕೇಳಿ ಬಂದಿದೆ. ಯಾಕೆ JDS ವಲಯದಿಂದ ಕೇಳಿ ಬಂತು? ಯಾಕೆ ನಿಖಿಲ್ ಕುಮಾರಸ್ವಾಮಿ ಹೆಸರಿಲ್ಲ? ಮಂಜುನಾಥ್ ಹೆಸರು ಯಾಕೆ? ಮತ್ತೊಂದು ಕಡೆ ಸುಮಲತಾ ಹೆಸರು ಯಾಕೆ? ಸ್ವಲ್ಪ ಪಾಲಿಟಿಕ್ಸ್ ನಡೀತಿದೆ. ಬನ್ನಿ ಅದರ ಬಗ್ಗೆ ಒಂದು ರಿಪೋರ್ಟ್. ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರೋ ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆಯ ಕುರಿತು ಚರ್ಚೆಗಳು ಆರಂಭಗೊಂಡಿವೆ. ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಬಳಿಕ ಇದೀಗ ಮಂಡ್ಯ ಕ್ಷೇತ್ರದಿಂದಲೇ ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆ ಮಾಡಲಿ ಅಂತ ಮಾಜಿ ಸಚಿವ CS ಪುಟ್ಟರಾಜು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಕ್ಕಿರಲಿ ಈ ನಿಟ್ಟಿನಲ್ಲಿ ಇವತ್ತಿಗಾಗಲೇ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀನಿ. ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಒಂದು ಇಂಥ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವರನ್ನ ಕಾಪಾಡುವಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ಹೇಳಿ ಬೆಳಿ ಅವರು ನಮ್ಮ ಮಂಡ್ಯ ಜಿಲ್ಲೆಯವರು, ಬಹುತೇಕ ಅವ್ರು ಹುಟ್ಟಿದ್ದು ನಮ್ಮ ಬಾರ್ಡ್ರು ಚೋಳನಹಳ್ಳಿಲಾದರೂ ಅವ್ರ ವ್ಯವಹಾರ ಎಲ್ಲ ಅವ್ರ ರೈಸ್ ಮಿಲ್ ಆದಿಯಾಗಿ, ಅವ್ರ ತೋಟ ಆದಿಯಾಗಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಆನಗರದಲ್ಲಿದ್ದು ಅವರು ವಿದ್ಯಾಭ್ಯಾಸ ಮಾಡಿದ್ದು. ಅವ್ರು ಬಹುತೇಕ ಅವ್ರು ನೆಟ್ಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಸ್ವಾಮೀಜಿಯವರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಆ ಭರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದಿಚುಂಚನಗಿರಿ ಮಠದಲ್ಲಿ ನಡೆದ 2 ದಿನಗಳ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೇಳೆ ಮಾತನಾಡಿದ CS ಪುಟ್ಟರಾಜು, ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯಾಗಲು ನಿರ್ಮಲಾನಂದನಾಥ ಶ್ರೀಗಳು ಆಶೀರ್ವಾದ ಮಾಡಬೇಕಂತ ಹೇಳಿದರು. ಈ ಮೂಲಕ ಮಂಡ್ಯದಲ್ಲಿ ಗೆದ್ದಿದ್ದ ಅಭ್ಯರ್ಥಿ ಗೊಂದಲ ಮತ್ತು ಸಂಸದೆ ಸುಮಲತಾ ಬಿಗಿ ಪಟ್ಟಿಗೆ ದಳಪತಿಗಳು ಚೆಕ್ಮೇಟ್ ಇಟ್ಟಿದ್ದಾರೆ. ಬಿಜೆಪಿ ಟಿಕೆಟ್ಗಾಗಿ ರೆಬಲ್ ಲೇಡಿ ಸ್ವಾಭಿಮಾನಿ ಸಂಸದೆ ಪಟ್ಟು ಹಿಡಿದಿದ್ರು. ಇದಕ್ಕೆ ಹೊಸ ದಾಳ ಉರುಳಿಸಿದ ದಳಪತಿಗಳು ಮಂಜುನಾಥ್ ಹೆಸರು ಮುನ್ನೆಲೆಗೆ ತರುವ ಮೂಲಕ ಹೊಸ ಕೌಂಟರ್ ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ, ಕ್ಲೀನ್ ಇಮೇಜ್ ಹೊಂದಿರುವ ಮಂಜುನಾಥ್ ಕಣಕ್ಕಿಳಿಯುತ್ತಾರೆ ಅಂತಂದ್ರೆ ಸುಮಲತಾ ಕಟ್ಟಿ ಹಾಕಬಹುದು. ಬಿಜೆಪಿ ಹೈಕಮಾಂಡ್ ಕೂಡ ಮಂಜುನಾಥ್ರನ್ನ ಒಪ್ಪಿಕೊಳ್ಳಲಿದೆ ಎಂಬ ಮಾತು JDS ಪಡಸಾಲಿಯಲ್ಲಿ ಚರ್ಚೆಯಾಗಿದೆ. CS ಪುಟ್ಟರಾಜ್ ಅವರೇ ಹೇಳಿದ್ದು, ಬೇಕಿದ್ರೆ ಮಂಜುನಾಥ್ ಅವರ ಕಣಕ್ಕೆ ಇಳಿದಿದ್ರೆ ಓಕೆ ಅನ್ನೋ. ಯಾಕಂದರೆ ಅವರು ಕೂಡ ಆಕಾಂಕ್ಷಿ ಆಗಿದ್ದರು. ಅವರೇ ಬಿಟ್ಟು ಕೊಡ್ತಾರೆ ಅಂತಂದರೆ ಇದೇನಿಲ್ಲ, ಒಂದು ರೀತಿಯಲ್ಲಿ ಸುಮಲತಾ ಅವರಿಗೆ ಚೆಕ್ಮೇಟ್ ಕೊಡೋದಕ್ಕೆ. ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ ವೀಕ್ಷಕರೇ. ಹೈಕಮಾಂಡ್ ಏನು ಹೇಳಿದೆ ಅಂತಂದರೆ JDSಗೆ ಮಂಡ್ಯ ಮಂಡ್ಯ ಅಲ್ಲ, ಹಾಸನ ಮತ್ತು ಕೋಲಾರ ನೀವು ತಗೊಳ್ಳಿ. ಆಮೇಲೆ ಮಂಜುನಾಥ್ ಅವರಿದ್ದಾರಲ್ಲ, CN ಮಂಜುನಾಥ್ ಅವರನ್ನು ನಾವು ಕಣಕ್ಕಿಳಿಸ್ತೀವಿ. ಅಂದರೆ BJPಯಿಂದ ನೀವೆರಡು JDS ತಗೊಳ್ಳಿ, CN ಮಂಜುನಾಥ್ ಅವರನ್ನ ನಾವು ಕಣಕ್ಕಿಳಿಸ್ತೀವಿ. ನೀವು ಕಣಕ್ಕಿಳಿಸಿದ್ರೆ ಅದು ಫ್ಯಾಮಿಲಿ ಪಾಲಿಟಿಕ್ಸ್ ಆಗುತ್ತೆ. ಯಾಕಂದರೆ ದೇವೇಗೌಡರ ಅಳಿಯ, ದೇವೇಗೌಡರ ಮಗಳ ಗಂಡ, ದೇವೇಗೌಡರ ಅಳಿಯ. ಆದರೆ ಯಾವತ್ತೂ ಕೂಡ ದೇವೇಗೌಡರಾಗಲಿ ಮಂಜುನಾಥ್ ಅವರಾಗಲಿ ಅದನ್ನು ಯಾವತ್ತೂ ಬಳಸ್ಕೊಂಡಿಲ್ಲ. ಅದು ಗ್ರೇಟ್, ಅದಲ್ಲ ಎರಡು ಮಾತಿಲ್ಲ. ಈಗ ಮಂಜುನಾಥ್ ಅವರು ಪಾಲಿಟಿಕ್ಸ್ಗೆ ಬರಲಿಕ್ಕೆ ಶುರುವಾದಾಗ ಶುರುವಾಯಿತು ನೋಡಿ, ಇರಲಿ. ಆದರೆ ಹೈಕಮಾಂಡ್ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು 99.9% ಫಿಕ್ಸ್ ಆಗಿದೆ. ಆದರೆ JDS ದುಡಿಯತ್ತಾ ಅಲ್ಲಿ ಅವ್ರಿಗಾಗಿ? ಇದು ಸ್ವಲ್ಪ ಕನ್ಫ್ಯೂಷನಲ್ಲಿರೋದು. ಹಾಗಾಗಿ ಒಂದು ಪ್ರಹಸನಗಳು ನಡೀತಾ ಇದೆ. ಯಾರು ಈ ಮಂಜುನಾಥ್? ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಮಂಜುನಾಥ್ ಸೇವೆ ಸಲ್ಲಿಸಿದ್ದಾರೆ. ಅಪಾರವಾದಂಥ ಜನಮನ್ನಣೆ ಇದೆ. ಜಾತಿ ಮತ ಭೇದ ಮರೆತು ಭಾಳ ಜನಪ್ರಿಯತೆ. ಮಂಜುನಾಥ್ ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲಿಸಿದಂಥ ಕೊಡುಗೆ ಅಪಾರ. ಅವರು ನಮ್ಮ ಜೊತೆ ಇರೋದೇ ನಮಗೊಂದು ಗ್ರೇಟ್. ಆಮೇಲೆ ನೋಡಿ, ಈಗ ಒಕ್ಕಲಿಗ ಸಮುದಾಯ ಬಂತು. ಡಾಕ್ಟರ್ CN ಮಂಜುನಾಥ್ ಅವರು ದೇವೇಗೌಡರ ಅಳಿಯ ಅಂತ 50% ಜನರಿಗೆ ಗೊತ್ತಿರಲಿಲ್ಲ, ಒಕ್ಕಲಿಗ ಅಂತ ಗೊತ್ತಿರಲಿಲ್ಲ. ಈಗ ಪಾರ್ಟಿ ಬಂದಾಗ ಎಲ್ಲೋ ಬದ್ದೇ ಬರುತ್ತೆ. ಇನ್ನು CN ದೇವೇಗೌಡರ ಕುಟುಂಬಸ್ಥರಾಗಿರೋ ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ತೇನೆ ಅಂತೇಳಿ BJP ಹೇಳಿದೆ. ನೀವು ಕಣಕ್ಕಿಳಿಸ್ಬೇಡಿ, ನಾವು ಗೆಲ್ಲಿಸ್ಕೊಳ್ತೀವಿ. ಅದು ಬೆಂಗಳೂರು ಗ್ರಾಮಾಂತರನೋ ಮತ್ತೊಂದು, ಅವರು ತಲೆಬಿಸಿ ನಮಗೆ ಬಿಡಿ, ನೀವು ಒಪ್ಪಿಸಿ ಅಷ್ಟೇ, ನಾವು ಒಪ್ಪಿಸ್ತೀವಿ ಅಷ್ಟೇ ಅಂತ.
ನಿಮಗೆ ಒಬ್ರು ಗೆದ್ದಂಗೆ ಆಗುತ್ತೆ, ನೀವು ಕೊಟ್ಟರೆ ಆಗಲ್ಲ. ಬಿ ಜೆ ಪಿಯಿಂದಲೇ ಟಿಕೆಟ್ ನೀಡಿ ಗೆಲ್ಲಿಸ್ಕೊಂಡು ಬರ್ತೇವೆ, ಇದು ಬಿ ಜೆ ಪಿ ನೀಡಿರುವಂಥ ಅಭಯ. ಕುಮಾರಸ್ವಾಮಿಗೆ ಭರವಸೆ ನೀಡಿದ್ದಾರಂತೆ ದೆಹಲಿ ನಾಯಕರು. ಹಾಗಾಗಿ ಕುಮಾರಸ್ವಾಮಿ ಜೆ ಡಿ ಎಸ್ ಕೂಡ ಬಂದಾಗಿದೆ ಬಿ ಜೆ ಪಿ ಜೊತೆ. ಕಳೆದ ಬಾರಿ ಗೆದ್ದಿರೋದು ಒಂದೇ, ಹಾಗಾಗಿ ಮಂಡ್ಯ ಬೇಕೇ ಬೇಕು ಅಂತ ಪಟ್ಟಿ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆಮೇಲೆ ಬಿ ಜೆ ಪಿಗೂ ಕೂಡ ಒಬ್ಬ ಒಕ್ಕಲಿಗ ನಾಯಕಿಯಾಗಿ ಅಲ್ಲಿ ಬೇಕಾಗಿದೆ. ಅಂಬರೀಷ್ ಅವರ ಪತ್ನಿ, ಆಮೇಲೆ ಆ ಭಾಗದಲ್ಲಿ ಒಬ್ಬರು ನಾಯಕಿ, ಎಲ್ಲ ಓಕೆ. ಜೆ ಡಿ ಎಸ್ಗೂ ಪ್ರಾಬ್ಲಮ್ ಇಲ್ಲ. ಕಳೆದ ಬಾರಿಯ ಚುನಾವಣೆಯ ಸೋಲು ಇದೆಯಲ್ಲ, ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧದ ಸೋಲು, ಅದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹಾಗಾಗಿ ಜೆ ಡಿ ಎಸ್ ಒಂಥರ ಇರುಸು ಮುರುಸಾಗ್ತಾ ಇದೆ. ಓಕೆ, ಈ ಮಂಡ್ಯ ಟಿಕೆಟ್ ಸಂಕಟ ಯಾಕೆ ನೋಡಿ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಂಡ್ಯ ಟಿಕೆಟ್ಗಾಗಿ ಫೈಟ್ ಆಗ್ತಾ ಇದೆ.